ಅದೇ ನಿಮಗೆ ಓಕೆ ಸರ್ ನಮ್ಮ ಮೇಲೆ ಒಂದು ಹೈಟೆಕ್ಕು ಬ್ರೈನ್ ಕಂಟ್ರೋಲ್ ಟೆಕ್ನಾಲಜಿ ದುರುಪಯೋಗ ಆಗ್ತದೆ. ಸೊ ವರ್ಷಾನುಗಟ್ಟಲೆಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್, ಬೆಂಗಳೂರು ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಇಂಟೆಲಿಜೆನ್ಸ್ ಏಜೆನ್ಸಿ ಫೇಲ್ ಆಗಿದೆ. ಸೊ ಲಾಸ್ಟಲ್ಲಿ ಅಕ್ಟೋಬರ್ ಆಫ್ 2023 ಬೆಂಗಳೂರು ಹುಡುಗಿ ಮಿಸ್ ಪ್ರಾರ್ಥನಾ ಪಾರ್ತಿಕೋಳ ಅಂತ ಯಾವ ಲೊಕೇಶನ್, ಗೋವಲ್ಲಿ ಯಾವ ಲೊಕೇಶನ್ ನಮ್ಮನ್ನು ಟಾರ್ಗೆಟ್ ಮಾಡ್ತಾಯಿದ್ರು ಅದೇ ಲೊಕೇಶನ್ ಇದ್ದರು. ಅವ್ರು ನಮಗೋಸ್ಕರ ಫೈಟ್ ಮಾಡಿದ್ದಾರೆ. ಒಳ್ಳೆ ಮನುಷ್ಯರು, ಎಲ್ಲ ಏಜೆನ್ಸೀಸ್ ಆಫ್ ದ ಸ್ಟೇಟ್ ಫೇಲ್ ಆಗಿದೆ, ಆದರೆ ಇವತ್ತು ಕಾಂಪ್ರಮೈಸ್ ಮಾಡಿಕೊಂಡು ಈ ಟೆಕ್ನಾಲಜಿ ಸರ್ಕಾರಕ್ಕೆ ತಲುಪಿಸೋದು ಒಳ್ಳೇದು ಅಂದ್ಬಿಟ್ಟು ಫೈಟ್ ಮಾಡಿದ್ದಾರೆ. ಅವ್ರನ್ನ ಹೊಡೆದ್ಬಿಟ್ಟು ಫಿಸಿಕಲ್ ಅಸಾಲ್ಟ್ ಮಾಡಿ, ಅದಾದಮೇಲೆ ಸೆಕ್ಷುವಲ್ ಅಸಾಲ್ಟ್ ಆಗಿದೆ. ಅವ್ರು ಬಂದುಬಿಟ್ಟು ಹೈ ನೆಟ್ವರ್ತ್ ಇಂಡಿವಿಜುವಲ್ ಮಿಸ್ಟರ್ ಸಿದ್ದಲಿಂಗೇಗೌಡ ಅವ್ರದ್ದು ಒಬ್ಬಳೇ ಮಗಳು. ಅವ್ರ ತಂದೆ ಎಲ್ಲ ಶಾರ್ಟಲ್ಲಿ ಹೇಳ್ತೀವಿ ಸರ್, ಅವ್ರ ತಂದೆಗೆ ನರ್ವಸ್ ಬ್ರೇಕ್ಡೌನ್ ಆಗಿ, ಯಾಕಂದರೆ ಅವ್ರದ್ದು ಬಿಟ್ಬಿಡಿ, ಅದು ಇಂಪಾರ್ಟೆಂಟ್ ಸರ್. ಯಾಕಂದರೆ ನಮ್ಮದು ಅವ್ರದ್ದು ಇವಾಗ ನಮಗೋಸ್ಕರ ಫೈಟ್ ಮಾಡ್ತಾ ಇದ್ದಾರೆ ಅಂತ ಹುಡುಗಿನ ಬಂದಿದ್ದಾರೆ. ಶಿ ಇಸ್ ನಾಟ್ ಏಬಲ್ ಟು ಅಪ್ರೋಚ್, ಶಿ ಇಸ್ ಬಿಂಗ್ ಹೆಲ್ಡ್ ಹಾಸ್ಟೇಜ್ ಸರ್. ಇಲ್ಲಿಗೆಲ್ಲ ಕನ್ಫೈನ್ ಮಾಡಿದ್ದಾರೆ. ಗೋವಾ ಮಾಪ್ಸಾರ್ ಆ ಫಿಸಿಕಲ್ ಲೊಕೇಶನ್ ಅಡ್ರೆಸ್ ನಮ್ಮ ಹತ್ರ ಇಲ್ಲ ಅಂತ ಇಷ್ಟ ಆಗ್ತಾರೆ ಸರ್. ನಾವು ಕೋರಮಂಗಲ ಪೊಲೀಸ್ ಸ್ಟೇಷನ್ ಅಪ್ರೋಚ್ ಮಾಡಿದ್ವಿ. ಕೋರಮಂಗಲ ಪೊಲೀಸಲ್ಲಿ ಅವ್ರ ಅಪ್ಪ ಬಂದುಬಿಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋಕ್ಕೆ ನವೆಂಬರ್ ಡಿಸೆಂಬರ್ 2020 ಅಪ್ರೋಚ್ ಮಾಡಿದ್ವಿ. Okay. Have you come for her? For my sake, sir. For her, yeah. You be very clear. Yeah. You have come for this. For my sake. Or you have come for that female's well-being activity. It is for my sake, sir, but it is interconnected. No, it is not. It might not be interconnected. Based on what you have given, it is not interconnected. It is interconnected, sir. In my earlier complaints, I have made it very clear to the Commissioner of Police. Nodi, sir, let us not have a very vast, wide-ranging. Okay, sir. Let me be direct in what you expect from just. Okay, sir. Now what is happening? It will again just be fine, sir. Fighting inside the dark room. No, it's not a problem, sir. We can approach from this angle too. This is my complaint I registered in 2024 January. Sir, ಬಿಡಿ. You talk about this. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. No, ಹಿಂದಿನ ಮಾತಾಡೋಕೋಬಿಡಿ. ನನಗೆ ಏನು ಕೊಟ್ಟಿದ್ರೆ ಅದು ಮಾತಾಡಿ ಸರ್. ನೀವು ಕೊಟ್ಟಿರೋದೇ ಸರ್ ನಮ್ಮ ಲೈಫ್ ಥ್ರೆಟಲ್ಲಿದೆ. ಯಾಕಂದ್ರೆ ಆ ಕ್ರಿಮಿನಲ್ಸ್ ಇವಾಗ ಮಾಪ್ಸಾ ಗೋಲ್ ಬಚ್ಚಿಕೊಂಡಿದ್ದಾರಲ್ಲ, ಸೇಮ್ ಕ್ರಿಮಿನಲ್ಸ್ ನಮ್ಮನ್ನ ಹಾರ್ಟ್ ಅಟ್ಯಾಕ್ ಇಲ್ಲ ಅಂದರೆ ಬ್ರೈನ್ ಸ್ಟ್ರೋಕ್ ಇಂಡ್ಯೂಸ್ ಮಾಡೋಕ್ಕೆ ಸಿವಿಯರಾಗಿ ಪ್ರೆಷರ್ ಆಗ್ತಾ ಇದ್ದಾರೆ ಬ್ರೈನ್ ಮೇಲೆ, ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪಲ್ಸಸ್ ಮಿಸ್ಯೂಸ್ ಮಾಡ್ತಾ ಇರ್ತಾರೆ, ನೈಟ್ ಸರಿಯಾಗಿ ಮಲ್ಗೋಗ್ಬಿಡ್ತಾರೆ. ಇಟ್ ಈಸ್ ಅ ವೈರ್ಲೆಸ್ ಟೆಕ್ನಾಲಜಿ. ಈ ಟೆಕ್ನಾಲಜಿ ಮೂಲಕ ಕಂಪ್ಯೂಟರ್ ಸ್ಯಾಟಲೈಟ್ ಟೆಕ್ನಾಲಜಿ. ಅವ್ರ ಕಂಪ್ಯೂಟರ್ ಸಾಫ್ಟ್ವೇರ್ ಡಬಲ್ ಕ್ಲಿಕ್ ಮಾಡಿ ಸಾಫ್ಟ್ವೇರ್ ಓಪನ್ ಮಾಡಿದ ತಕ್ಷಣ ನಮ್ಮ ಕಣ್ಣಿಂದ ನಾವು ಏನು ನೋಡ್ತಾ ಇದೀವೋ ಅದು CCTV ಕ್ಯಾಮ್ರಲ್ಲಿ ಫೀಡ್ ನೋಡೋದ್ರ ನೋಡ್ಬೋದು. ಅಷ್ಟು ಅಡ್ವಾನ್ಸ್ ಹೈಟೆಕ್ ಆಗಿದೆ ಟೆಕ್ನಾಲಜಿ. ಏನು ಟೆಕ್ನಾಲಜಿ ಹೆಸರು? ಇದಕ್ಕೆ ಒಂದು ಹಾಫ್ ಅ ಡಜನ್ ಹೆಸರಿದೆ. ಒಂದು ಸಿಂಪಲ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಮೀನ್ಸ್ ವಾಯ್ಸ್ ಟು ಸ್ಕಲ್ ಟೆಕ್ನಾಲಜಿ. ಏನಕ್ಕೆ ಅಂದರೆ ಇದು ವಾಯ್ಸ್ ಟು ಸ್ಕಲ್ ಟೆಕ್ನಾಲಜಿ. ಇಟ್ ಈಸ್ ಅ ಫಾರಿನ್ ಸ್ಯಾಟಲೈಟ್ ಟೆಕ್ನಾಲಜಿ ಸರ್. ನೋಡಿ, ಇದು 2023 ಒಂದು ಜಜ್ಮೆಂಟ್ ಆಗಿತ್ತು ಇದೇ ಟೆಕ್ನಾಲಜಿ ಬಗ್ಗೆ. ಬೇರೆ ಯಾರೋ ವ್ಯಕ್ತಿ ಅಮರ್ನಾಥ್ ಚಾವು ಅಂತ ಕರ್ನಾಟಕ ಹೈಕೋರ್ಟಲ್ಲಿ ಫೈಲ್ ಮಾಡಿದ್ರು, ಜಜ್ಮೆಂಟ್ ಆಯಿತು. ಇವಾಗ ಒಂದು PAL ಫೈಲ್ ಮಾಡೋಕ್ಕೆ ಮಾಡ್ತಾ ಇದ್ದಾನೆ. ವಾಟ್ಸಪ್ ಗ್ರೂಪು ನಮ್ಮ ಫೋನಲ್ಲಿದೆ. ಇದು ನಿಜ ಸರ್. ಇದು ಕೇಳೋಕ್ಕೆ ಆಶ್ಚರ್ಯ ಆಗುತ್ತೆ. ಅದು ನಿಜವಾಗ್ಲೂ ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಇದೆ. ನಮ್ಮ ದೇಶದ ಡಿಫೆನ್ಸ್ ಸರ್ವಿಸಸ್ ಥರ ಇಲ್ಲ. ಅದು ಅಮೆರಿಕಾ ಕಾಮಾಗಿ ಮಾತಾಡಿ. ಡೋಂಟ್ ಗೋ ಅಪ್ ಟು ಡಿಫೆನ್ಸ್ ಆ್ಯಂಡ್ ನ್ಯಾಷನಲ್ ಸೆಕ್ಯೂರಿಟಿ ಅವರು ಸರ್. ಬಟ್ ದಿಸ್ ಇಸ್ ಅ ಫ್ಯಾಕ್ಟ್ ಸರ್. ಐ ಆಮ್ ಸ್ಪೀಕಿಂಗ್ ಕಾಮನ್ಲಿ. Or I will just answer your questions, sir. You ask me questions, it's better. ಲುಕ್ ಇಂಟು ಅಂತ ಹೇಳುತ್ತೆ ಸುಪ್ರೀಂ ಕೋರ್ಟು. ಇದು ಹೈಕೋರ್ಟ್, ಸುಪ್ರೀಂ ಕೋರ್ಟ್. ಆದರೆ ಅದೇ ಅವ್ರ ಆ್ಯಕ್ಷನ್ ತೊಗೊಂಡ್ರೆ ಏನಕ್ಕೆ ಅಂದರೆ ಇವ್ರದ್ದು ಇನ್ಫಾರ್ಮೇಷನ್ ಪ್ರಿಸೈಸ್ ಇರಲಿಲ್ಲ. ಇವ್ರು ಜನರಲ್ಲಾಗೆ ಇದು ಸರ್ಕಾರದ ಜವಾಬ್ದಾರಿ ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಈ ಟೆಕ್ನಾಲಜಿ ನಮ್ಮೆಲ್ಲ ದುರುಪಯೋಗ ಆಗ್ತದೆ. ಸೊ ದಯವಿಟ್ಟು ನೀವು ಆ್ಯಕ್ಷನ್ ತೊಗೊಂಡಿದ್ದೀವಿ. ಇಟ್ ಈಸ್ ಎ ಮಿಸ್ಟೀರಿಯಸ್ ಇಲ್ನೆಸ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾನೆ. ಅದೇ ಸರ್, ನಾವು ವಾಟ್ ಈಸ್ ದಿ ಸಿಂಪ್ಟಮ್ಸ್ ಅಂಡ್ ವಾಟ್ ಇಸ್ ದ ವೇರ್ ಹ್ಯಾಸ್ ಇಟ್ ಬೀನ್ ಡಾಕ್ಯುಮೆಂಟೆಡ್? ಇಟ್ ಇಸ್ ಸಿ ಸರ್. No. Now we are going into some other person's. He is talking of the same technology is being used. No. He has not talked about any technology. He has talked about a Havana illness. Illa sir, illness is caused by a microwave weapon. Sir, that he has not explained in this. But I am explaining. No, you don't explain, sir. You explain what you have given. Don't take up other people's ego. No, David. This is just to convince you, sir. No. Here, sir. Really? I've taken 9 sleeping pills. It's an overdose
on camera while live streaming. Still the enemy's criminals did not let me sleep for 1 hour 45 minutes. This is an overdose of sleeping tablets. Anybody will fall asleep within a few minutes. You will get knocked out, you will sleep for 14-15 hours. But me, they took 1.5 hours, they kept me alive. This is just a short clip showing the actual pill taking part. I have 8 hour long videos, sir. Every single day they are forcing me to live stream. I think you should go into some neuroscience center. No, and sir. yourself examine why this is happening. Sir, if you read the same complaint, Because one second, Teddy, sir, you are rushing into things. I am not, we sir. have a discussion. Yep. Kamagiri. I am calm, sir. I'm being attacked and I'm putting my best effort to speak. Criminals are attacking my speaking abilities. I am very calm. You are not giving a time for the other person to answer back, ask you question. You are not having a discussion. Okay. Go ahead, sir. It should be a discussion. What you are saying, what I am understanding out of your conversation. Sir, for me it is a matter of life and death. I'm trying to convince you of that situation, sir. My entire area No, knows. no. Sir, ನಿಮಿಷ ವೇಟ್ ಮಾಡಿ. ನೀವು ಆ ಜಡ್ಜ್ಮೆಂಟು ಈ ಜಡ್ಜ್ಮೆಂಟು ಅವ್ರಿಗೆ ತೊಂದರೆ ಆಯಿತು ನಾನು ಸ್ಲೀಪಿಂಗ್ ಪಿಲ್ ತೊಗೊಳೋದು ದಟ್ ಇಸ್ ನಾಟ್ ಅವರ್ ಇಶ್ಯೂ ರೈಟ್ ನಾವು. ಓಕೆ Sleeping pill. ಒಂದು ನಿಮಿಷ ತಡೀರಿ. Okay. We are trying to understand what your problem is. ಅರ್ಥ ಆಗ್ತಾ ಇದೆಯಾ? Then we can probably go ahead on that further. ನೀವು ಅದನ್ನ ನಮಗೆ ಅರ್ಥ ಮಾಡ್ಕೊಳಕ್ಕೆ ಬಿಡ್ತಾ ಇಲ್ಲಲೇ ನೀವು ಸುಮ್ಮನೆ ನೀವು ಮುಂದೆ ಮಾತಾಡ್ತಾ RT Nagar police inspector has a copy of the software itself. Chittaranjan D. ನೀವು ಹಂಗಾದ್ರೆ RT Nagar ಇನ್ಸ್ಪೆಕ್ಟರ್ ಹಿಂಗ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಹೇಗೆ ಹೇಳ್ತೀರಿ? ಅವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾ ಇರೋದು. He has the same software. He's acquired it from the criminal Sudesh and his family. ಇದೇ ಕಂಪ್ಲೇಂಟಲ್ಲಿ ಲಾಸ್ಟಲ್ಲಿ ಬರೆದಿದ್ದು. These are some of the symptoms that I too am experiencing, sir. Now, are you making the issue that your Kamala apartment and Prakriti Royal apartments RWA presidents and along with other associates have attacked you? Anta in complaint? No, sir. Athwa your complaint is against that the software is trying to do something. It is two separate complaints, sir. This is the complaint related to the physical assault that RWA No, President it is Ram. there here, boss. Yes, I know. There in this also. Yes. Athwa in the technology ಬಗ್ಗೆ complaint. Main thing is assault ಬಗ್ಗೆ complaint. ಮೇನ್ ಥಿಂಗ್ ಟೆಕ್ನಾಲಜಿ, ಸರ್. ಟೆಕ್ನಾಲಜಿಯಿಂದನೇ ಅಸಾಲ್ಟ್ ಆಗಿರೋದು. ಪೊಲೀಸ್ ಆಕ್ಷನ್ ತಗೊಂಡಿಲ್ಲ ಅಂದ್ಬಿಟ್ಟು ಅವ್ನು ನಮ್ಮನ್ನು ಇಂಟಿಮಿಡೇಟ್ ಮಾಡೋಕ್ಕೆ ಗಾರೆ ಕಳಿಸ್ತಾನೆ. ಯಾರ ಹತ್ರ ಇದು ಇದೆ ಅಂತ ಹೇಳ್ತೀರಿ? ರಾಮ್ ಹತ್ರ ಒಂದು ಕಾಪಿ ಇದೆ, ಸುದೇಶ್ ಹತ್ರ ಒಂದು ಕಾಪಿ ಇದೆ. ನಮ್ಮ ಅಪಾರ್ಟ್ಮೆಂಟ್ ಡೆಡ್ ಎಂಡ್ ರೋಡು 20 ಕಾಪೀಸ್ ಇದೆ ಈ ಸಾಫ್ಟ್ವೇರ್. ಹೌದು. ಅಲ್ಲ ಯಾರ್ದು ಅಂತ ಹೆಸರು ಇದೆಯಾ ನಿಮ್ಮ ಹತ್ರ? ಯಾರ್ದು ಅಂದರೆ Who has got this ಒಬ್ರು ಹೇಳ್ತಾ ಇದ್ದಲ್ಲ, ಒಬ್ಬನ ರಾಮ್ ಅವನ ಹೆಸರು, ಬಿಲ್ಡಿಂಗ್ ಪ್ರೆಸಿಡೆಂಟು, ಇನ್ನೊಬ್ಬ ಸುದೇಶ್ ಅಂದ್ಬಿಟ್ಟು. ಸುದೇಶ್ ಇಬ್ಬರು ಬರೆದ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿ. ಅರ್ಥ ಆಯ್ತಾ? ಈ ಬ್ರೈನ್ ವೇವ್ ಟೆಕ್ನಾಲಜಿ ಇದು ಏನಂತ ಇದ್ದಾರೆ? ಬ್ರೈನ್ ಕಂಟ್ರೋಲ್ ಟೆಕ್ನಾಲಜಿ. ಬ್ರೈನ್ ವೇವ್ ಕಂಟ್ರೋಲ್ ಟೆಕ್ನಾಲಜಿ ಇದು ಸಾಫ್ಟ್ವೇರು ರಾಮು ಮತ್ತು ಸುದೇಶ್ ಪ್ರಕೃತಿ ರಾಯಲ್ ಅಪಾರ್ಟ್ಮೆಂಟ್ಸ್ ಗ್ರೌಂಡ್ ಫ್ಲೋರ್ ಏ ನಿರೂಪ, ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ರಾಮು ಮತ್ತು ಈ HVS ಕಮಲಾ ಅಪಾರ್ಟ್ಮೆಂಟ್. HVS ಕಮಲಾ ಅಪಾರ್ಟ್ಮೆಂಟ್ಸ್ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್. ಅವ್ನು ರೆಸಿಡೆಂಟ್ ವೆಲ್ಫೇರ್ ಅಲ್ಲ ಸರ್, ಅಲ್ಲಿ ರೆಸಿಡೆಂಟ್ ವೆಲ್ಫೇರ್ ಅಲ್ಲ, ಅಲ್ಲಿ ನಿವಾಸ ಕಮಲಾ ಅಪಾರ್ಟ್ಮೆಂಟ್ಸ್ ನಿವಾಸಿ ಸುದೇಶ್. ಇವರಿಬ್ಬರು ಬಳಿ ಬ್ರೈನ್ ಕಂಟ್ರೋಲ್ ಟೆಕ್ನಾಲಜಿ ಇದೆ. 20 ಫ್ಯಾಮಿಲೀಸ್ ಮೇಲೆ ಹತ್ರ ಇದೆ. ಬಿಡಿ, ಅದು ಹೆಸರು ಕೊಡ್ತೀರಾ? ನಿರೂಪ ಗ್ರೌಂಡ್ ಫ್ಲೋರ್, ಆಮೇಲೆ ದರ್ಶನ್ ಫಸ್ಟ್ ಫ್ಲೋರ್. ಇವರಿಬ್ಬರನ್ನ ಇಟ್ಕೊಂಡು ಬಂದು ಫಸ್ಟ್ ಎನ್ಕ್ವೈರಿ ಮಾಡ್ಬೋದಾ? 3 ಜನ ಇಟ್ಕೊಂಬನ್ನಿ ಸರ್, ನಿರೂಪಾನು ಸೇರಿಸ್ಕೊಂಡು ಇಟ್ಕೊಂಬನ್ನಿ. ನಿರೂಪಾಸ್ ವಿಟ್ನೆಸ್. ಇವ್ರು 3 ಜನದಲ್ಲಿ ಈ ಸಾಫ್ಟ್ವೇರ್ ಇದೆ ಅಂತ ಇವರು ಅಲೇಜ್ ಮಾಡ್ತಾ ಇದ್ದಾರೆ. ನನ್ನನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಈ ಸಾಫ್ಟ್ವೇರ್. RT ನಗರ್ ಇನ್ಸ್ಪೆಕ್ಟರ್ ಹತ್ರನೇ ಒಂದು ಕಾಪಿ ಇದೆ. ಬಿಡಿ, ಅದು RT ನಗರ್ ಅವ್ರು ಬಿಡಿ. ಫಸ್ಟ್ ಇವ್ರು 3 ಜನ ಪೊಲೀಸ್ ಕೈಯಲ್ಲೇ ಇದೆ ಸಾಫ್ಟ್ವೇರ್. ಅವ್ರು ಇಲ್ಲ ಅಂತಾನಲ್ಲ, ಇಲ್ಲ ಅಂತ ಇದನ್ನಲ್ಲ, ಏನ್ ಮಾಡ್ಲಿ? ವಿಚಾರಣೆ ಮಾಡಿದ್ದೀನಿ. ಇದು ಬಂದಾಗೆ ನಾವು ಕೇಳಿದ್ವಿ. ನಾವು
ಹಂಗಂದ್ರೆ ಪ್ರಾಬ್ಲಮ್ಮೇ ಸರ್, ಪೊಲೀಸೇ ಸುಳ್ಳು ಹೇಳಿದ ಮೇಲೆ ಪ್ರಾಬ್ಲಮ್ಮೇ. ಪೊಲೀಸ್ ಹತ್ರ ಇಲ್ಲ ಬಿಡ್ರಿ, ಅದೆಲ್ಲ ಇದೆ ಸರ್, ಇದೆ ಸರ್. ನಮಗೆ ಸುಮ್ಮನೆ ಇದ್ಬಿಡಿ ಅಪ್ಪ ನೀನು ಸರ್ ನಮ್ಮ ಒಂದ್ ನಿಮಿಷ ತಡೀರಿ. ಹಾಂ, ಈ 3 ಜನ ಸಾಫ್ಟ್ವೇರ್ದು ಇದು ಅಂತ ಇದೆ, ಅವ್ರನ್ನ ಕರೆದು ಎನ್ಕ್ವೈರಿ ಮಾಡಿ ಅವ್ರು ನನ್ನನ್ನ ಟ್ರೈಂಗ್ ಟು ಕಂಟ್ರೋಲ್, ಕರೆಕ್ಟ್ ತಾನೆ? ದೇ ಆರ್ ಮಾನಿಟರಿಂಗ್, ದೇ ಆರ್ ವಾಚಿಂಗ್. ದೇ ಆರ್ ಮಾನಿಟರಿಂಗ್ ಅಂಡ್ ವಾಚಿಂಗ್. ದೇ ಕ್ರಿಮಿನಲಿ ಕಲ್ಪಬಲ್, ದೇ ಆರ್ ನಾಟ್ ಟ್ರೈಂಗ್ ಟು ಕಂಟ್ರೋಲ್. ಪೇಜ್ ಕೊಟ್ಬಿಡಪ್ಪ, ಇವರೇ ಬರ್ದ್ಬಿಡ್ತಾರೆ. 3 ಹೆಸರು ಮಾನಿಟರಿಂಗ್ ಅಂಡ್ ವಾಚಿಂಗ್ ಮೈ ಆಕ್ಟಿವಿಟೀಸ್, ದೇ ಆರ್ ಕಂಟ್ರೋಲಿಂಗ್ ಮೈ ಬ್ರೈನ್. ಆಮೇಲೆ 1 ನಿಮಿಷ. There are large number of witnesses, the drivers, the watchman, building watchman. This is related, sir. Please add this in my complaint. This complaint has to be added to it, sir, because that Sudesh daughter is illegally posting on an unauthorized fan page about me. The fact that ನಾವು ಇಲ್ಲಿ ಬಂದಿದ್ದೀವಿ, ನಿಮ್ಮನ್ನು ಮೀಟ್ ಮಾಡಕ್ಕೆ ಬಂದಿದ್ದೀವಿ, ಈ ಸುದ್ದಿಗಳನ್ನು ಆ ಫೇಸ್ಬುಕ್ ಫ್ಯಾನ್ ಪೇಜಲ್ಲಿ ನಮ್ಮ ಪರ್ಮಿಷನ್ ಇಲ್ಲದೆ ಬರೀತಾ ಇದ್ದಾರೆ. ಸುದೇಶ್ ಮಗಳು, ಸುದೇಶ್ನ ಮೊದಲೇ ಮಗಳು, ಹೆಸರು ಗೊತ್ತಿಲ್ಲ ನನಗೆ. ಪೇಪರ್ ಕೊಟ್ಟು ಅದನ್ನು ಬರ್ಸ್ಕೊಳ್ಳಿ. ಅವರಿಗೆ ಫೋನ್ ನಂಬರ್ ಏನಾದ್ರು ಇದರಲ್ಲಿ ಇರಬೇಕು, ಅದನ್ನು ಮಾಡೋ ನೋಟಿಸ್ ಮಾಡಿ ಅವರಿಗೆ 3 ದಿನಕ್ಕೆ ಬರೋಕ್ಕೆ ಹೇಳಿ. Sir, I'm going to add the fan page to it because it's extremely ಅನ್ಆಥರೈಸ್ಡ್ ಫ್ಯಾನ್ ಪೇಜಲ್ಲಿ ನಮ್ಮ ಬಗ್ಗೆ ಪ್ರಚಾರ ನಡೀತಾ ಇದೆ 14 ವರ್ಷದಿಂದ. ಇವಾಗ ಇತ್ತೀಚೆಗೆ 2.5 ವರ್ಷದಿಂದ ಸುದೇಶ್ ಫಸ್ಟ್ ಡಾಟರು ನಾವು ಇಲ್ಲಿ ಬಂದು ಇಲ್ಲಿ ACP ಆಫೀಸ್ಗೆ ಬಂದಿದ್ದೀವಿ, ಇಲ್ಲಿ ಯಾರನ್ನೋ ಮಾತಾಡಿಸಿದ್ವಿ, ಅವ್ರು ಯಾರು ನಮ್ಮ ಬಗ್ಗೆನ ಮಾತಾಡಿದ್ರು, ಇಂಥದ್ದೆಲ್ಲ ಕಾಮೆಂಟ್ಸ್ ಎಲ್ಲ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್. This is no sir, this is related to this. That person is acquiring this information using the software. ಕರ್ನಾಟಕ ಹೈಕೋರ್ಟಲ್ಲಿ ಕ್ಲರ್ಕ್ಸ್ ಮೀಟ್ ಮಾಡೋದು, ಜಡ್ಜ್ ಮೀಟ್ ಮಾಡೋದು, ಇಂಥ ಸುದ್ದಿಗಳು ಸೆಪರೇಟ್ ಸ್ಟೇಷನ್ ಇದೆ ಸರ್. ಇಟ್ ಇಸ್ ಆ ರೀತಿ ಆಗೋದಿಲ್ಲ, ಇದು ಇಂಟರ್ ಕನೆಕ್ಟೆಡ್ ಇದೆ. ನಾವು ಕಮಿಷನರ್ ಸಾಹೇಬ್ರಿಗೆ ಕೊಟ್ಟಿರೋ ಕಂಪ್ಲೇಂಟ್ ಇದೆ. ಬರುತ್ತೆ ಹಂಗಾದ್ರೆ ನನಗೆ ಇದು ನಾವು 28th ಏಪ್ರಿಲ್ ಕೊಟ್ಟಿರೋದು ಕಂಪ್ಲೇಂಟ್. ಅದಕ್ಕೆ ಅಲ್ಲ, ಇದು ಇಂಟರ್ ಅಲ್ಲಿ ಲೋಕಲ್ ಅಲ್ಲಿ ಸೈಬರ್ ಕ್ರೈಮ್ ಅವರಿಗೆ ಕೊಟ್ಟಿರ್ತಾರೆ. Sir, if the police say we don't have evidence about the software, here the police cannot say that because the police themselves have this fan page URL. So, ಈ fan page URL ಲೀಸ್ಟ್ ನಮ್ಗೆ ಕೊಟ್ಬಿಡಿ, ನಾವೇ ಇದನ್ನ ಸಾಲ್ವ್ ಮಾಡಿ, ಅನ್ಅಫಿಷಿಯಲ್ ಆಗಿ ಸಾಲ್ವ್ ಮಾಡಿ ಸರ್ಕಾರಕ್ಕೆ. ನಮಗೆ ಬೇರೆಯವ್ರು ನಮ್ಮ ಹಿಂದ್ಗಡೆ ಮಾಡೋ ಕಾಮೆಂಟ್ ಇದೆ, ನಮ್ಗೆ ಗೊತ್ತಾಗುತ್ತೆ. ನಮ್ಗೆ ಹೇಗೆ ಗೊತ್ತಾಗಿದೆ? ಕಾಮೆಂಟ್ಸ್ ಫ್ರಮ್ ಅದರ್ ಪೀಪಲ್. ಅವರು ಯಾರು ಕೊಡ್ತಾ ಇಲ್ವಲ್ಲ. ನಾವು $1 ಕೋಟಿ ರೂಪಾಯಿ ಫ್ಯಾನ್ ಪೇಜ್ ನಮ್ಮ ಹತ್ರ ಇಲ್ಲ ಸರ್, ಪಬ್ಲಿಕ್ ಸಮಾಜದಲ್ಲಿದೆ, ಕೋಟ್ಯಾಂತರ ಜನ ಹೋಗ್ತಾ ಇದ್ದಾರೆ. ಹಂಗಲ್ಲ ರೀ, ಫ್ಯಾನ್ ಪೇಜ್ ಅಂತಂದ್ರೆ ಈಗ ಶಕ್ತಿಧರ್ ರೆಡ್ಡಿ ಅದೇ ನಮ್ಮ ಬಗ್ಗೆ ಯಾರೋ ಮಾಡಿರೋದು, ನಮ್ಮ ಹೆಸರದಲ್ಲಿ ಹಾಕಿಲ್ಲ, ಲಿಂಕ್ ನಮ್ಮ ಹತ್ರ ಇಲ್ಲ. ಫೇಸ್ಬುಕ್ಕಲ್ಲಿ ಕೋಟ್ಯಾಂತರ ಫ್ಯಾನ್ ಪೇಜ್ ಇದೆ, ಎಕ್ಸಾಕ್ಟ್ ಲಿಂಕ್ ಏನ್ ಬೇಕದ್ರಿಂದ ಈಗ ನಿಮಗೆ ಆ ಫ್ಯಾನ್ ಪೇಜ್ ಲಿಂಕ್ ಕೊಡಿ. ಯಾರ್ದು ಫ್ಯಾನ್ ಪೇಜ್? ನಮ್ಮ ಬಗ್ಗೆ ಪ್ರಚಾರ ನಡೀತಾ ಪ್ರಯತ್ನ ಮಾಡಿ ಶಕ್ತಿಧರ್ ರೆಡ್ಡಿ ಇಲ್ಲ ನಾವು ಇಂಟರ್ನೆಟ್ ಅಲ್ಲಿ ಬಿಸ್ನೆಸ್ ನಡೆಸ್ತಾ ಇದ್ದೀವಿ ಸರ್. ಕೋಟ್ಯಾಂತರ ಫ್ಯಾನ್ ಪೇಜ್ ಇದೆ, ಎಕ್ಸಾಕ್ಟ್ ಆಗಿ ಲಿಂಕ್ ಇಲ್ಲ ಅಂದ್ರೆ ಆ ಫ್ಯಾನ್ ಪೇಜ್ ಕಂಡುಹಿಡಿಯೋದು ಇಂಪಾಸಿಬಲ್. ನಮ್ಮ ಹತ್ರ ಹೆಂಗಿದೆ ಅದು ನೀವು ಕೊಡ್ಲಿಲ್ಲ ಅಂದ್ರೆ ಅದು ತುಂಬಾ ಜನ ಇವಾಗ ನೋಡಿ ಸರ್, ಒಂದು ನಿಮಿಷ. ದ ಪೊಲೀಸ್ ಸರ್ ಕೇಳ್ರಿ ಇಲ್ಲಿ ಸಾಹೇಬ್ರೆ, ಫ್ಯಾನ್ ಪೇಜ್ URL ಅಂತ ಹೇಳಿದ್ರಿ. URL ಕೊಟ್ರೆ who has posted bad comments on you ಅಂತ ನಾವು ಕಂಡುಹಿಡಿಬಹುದು. Correct. If you don't give URL, I don't have the URL sir. We can't do anything. Sorry. No, you can sir. One second. ರೇ, ಇಲ್ಲಿದ್ದ URL ಹೆಂಗ್ರಿ ಕಂಡುಹಿಡಿಯೋದು? One second sir. ಇನ್ನೊಬ್ರು ಯಾರಿದ್ರಪ್ಪ ಸ್ಟೇಟ್ಮೆಂಟ್ ಕರೆಯಪ್ಪ ಇಲ್ಲಿ. Sir, I've registered a complaint against. No, please talk scientifically. I'm speaking scientifically, sir. This is a complaint against the police commissioner PA. He has the fan page. This is against the DLSA member secretary, who is a sitting senior judge. He has the fan page.
You cannot ask these people. If you have the fan page, I will peruse the fan page, and I will see if any bad comments have been passed. People are right to the fan page and get the person who is there. Sir, ಇವ್ರಿಗೆ ವೈಟ್ ಪೇಪರ್ ಕೊಡಿ, 3 ಜನ ಬರ್ಸ್ಕೊಳ್ಳಿ, ನಾವು ಎನ್ಕ್ವೈರಿ ಮಾಡ್ತೀವಿ. Sir, Hebbal police and Atinagar police also have this fan page. Sir, yes sir. If you have the fan page, I don't have it. That is the reason I'm complaining in the first place, sir. Why not, sir? ನೋಡಿ ಸರ್, Why can't you do an inquiry when the victim, the complainant, does not have the evidence? How can you deny me fair investigation? No. 1 second, sir. If you have the fan page, I don't have the evidence. The fan page is sir, evidence. ಹಂಗಾರೆ ಮತ್ತೆ ಹೆಂಗೆ ನಾನು ಕೇಳಬೇಕು? Through an inquiry, you will need to acquire the fan page. No, sir. Legally, I didn't know the law before. Now I understand the law, sir. You can't deny me a fair investigation. Sir, I'm very sorry that we were not able to convince. Then I'll have to reapproach the commissioner officer. Please do that. I'll have to do it, sir. For me, it's a life and death matter. Yes. I can understand. ಅಲ್ಲ, ನಮಗೆ ಜೀವನ ಮಾಡಕ್ಕೆ ಬಿಡ್ತಾ ಇಲ್ಲ. ಜೀವ ಎಲ್ಲರಿಗೂ ಇಂಪಾರ್ಟೆಂಟ್ ಇದೆ. ನೀವು ಅದನ್ನ ಮಾಡಿ, ಅದನ್ನಲ್ಲಿ ನಾವು ಇಷ್ಟೇ ಕೇಳಿರೋದು ನಾವು ನಿಮ್ಮ ಹತ್ರ ಕೇಳ್ರೆ ಇಲ್ಲಿ ನೀವು ಕೇಳೋ ತಾಳ್ಮೆ ಫಸ್ಟ್ ಇಟ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆಪೋಸಿಟ್ ಅವ್ರು ಮರ್ಡರ್ ಯು ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಸೀರಿಯಸ್ನೆಸ್. ನಾವು ನಮಗೆ ಆಪ್ಷನ್ ಕೊಡ್ದಿರ ಸಾಯ್ತಾ ಇದ್ದಾರೆ ಸರ್. ನಾವು ಜೀವನ ಮಾಡಕ್ಕೆ ನೋಡ್ತಾ ಇದ್ದೀವಿ, ನೀವು ಅದನ್ನು ಅರ್ಥನ ಮಾಡ್ಕೊತಾ ಇಲ್ಲ ಸರ್. ನಮ್ಗೆ ಆಪ್ಷನ್ ಚಾಯ್ಸ್ ಕೊಡಿದ್ರೆ ಸುಮ್ಮನೆ ಮರ್ಡರ್ ಮಾಡ್ಕೊಂಡಿದ್ದಾರೆ. 24/7 ಮನೆಯಲ್ಲಿ ಅಟ್ಯಾಕ್ ಮಾಡ್ತಾರೆ, ಆಚೆ ಬಂದು ಅಟ್ಯಾಕ್ ಮಾಡ್ತಾರೆ, ಪೊಲೀಸ್ ಸ್ಟೇಷನಲ್ಲಿ ಅಟ್ಯಾಕ್ ಮಾಡ್ತಾರೆ, ACP ಆಫೀಸಲ್ಲಿ ಅಟ್ಯಾಕ್ ಮಾಡ್ತಾರೆ, ಕಮಿಷನರ್ ಆಫೀಸಲ್ಲಿ ಅಟ್ಯಾಕ್ ಮಾಡ್ತಾರೆ. ಕ್ರಿಮಿನಲ್ಸ್ ಅಷ್ಟು ದೂರಕ್ಕೆ ಹೋಗಿದ್ದಾರೆ. 24/7 ಮಾನಿಟರ್ ಮಾಡ್ತಾ ಇರ್ತಾರೆ, ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ನಾವು ಬರೀ ನಮ್ಮ ಜೀವನ ಮಾಡಕ್ಕೆ ನಾವು ನೋಡ್ತಾ ಇದ್ದೀವಿ. ನಾನು ಇಷ್ಟೇ ಹೇಳ್ತಾ ಇರೋದು, ನಾನು ನಿಮಗೆ ನಿಮ್ಮದು ಆ URL ಪೇಜ್ ತಂದು ಕೊಟ್ಟರೆ ಹೂ ಇಸ್ ದಿ ಪರ್ಸನ್ ಕೇಳ್ರಿ. ಒಂದು ನಿಮಿಷ, ನಾನು ಮುಗಿಸೋರ್ಗು ವೆಯ್ಟ್ ಮಾಡಿ. ಹೇಳಿ, ನೀವು ಆ URL ಎಲ್ಲಿಗೆ ಯಾರು ಕಮೆಂಟ್ ಮಾಡಿ, ಪೊಲೀಸ್ ಕೆನಾಟ್ ಸರ್ಚ್ ವಿಚ್ URL ಅಲ್ಲಿ ನಿಮ್ಮದು ಎನ್ಕ್ವೈರಿ ಸರ್. ನಾನು ಹೇಳಿದ್ದ ನೀವು ಫಸ್ಟ್ ಕೇಳ್ಕೊಳ್ಳಿ, ನೀವು ಮತ್ತೆ ವಾಪಸ್ ಮಾತಾಡಬೇಡಿ. If you give us the URL, if there is any bad comment posted by any person or organization, we will find out who that person is and take appropriate action. That is first point. ನೀವು ಇಲ್ಲಿ ಕಮಲ ಅಪಾರ್ಟ್ಮೆಂಟ್ಸು, SPS ರಾಯಲ್ ಇದು ಹೇಳಿದಿರಿ, HVS ರಾಯಲ್ ಯಾವುದೋ ರಾಮು ಮತ್ತು ಇನ್ನೊಬ್ಬ ಯಾರು ಸುರೇಶು, ಇನ್ನೊಬ್ಬ ಯಾರು ಹೇಳಿದ್ದಾರೆ ನಿರಂಜನ್, ಅವ್ರು 3 ಜನಕ್ಕೆ ಇವ್ರು ಬರ್ದು ಕೊಡ್ತಾರೆ. ಅವ್ರು 3 ಜನ ಕರೆಸಿ ಎನ್ಕ್ವೈರಿ ಮಾಡೋಣ, ಏನು ಬ್ರೈನ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ ಇವ್ರ ವಿರುದ್ಧ ಅಂತ ತಿಳ್ತಾರೆ. ಮಾಡೋಣ. ಸರ್, ನೀವು ಮರ್ಡರ್ ಮಾಡ್ತಾ ಇದ್ದಾರೆ, ಜೀವನ ಮಾಡಕ್ಕೆ ಬಿಡ್ತಲ್ಲ. 8 ವರ್ಷ ₹1 ಸಂಪಾದನೆ ಮಾಡೋಣ. ಅವ್ರು ಅರ್ಥ ಮಾಡ್ಕೊಂತಾರೆ ಸರ್. ನಮಗೆ ಪರಿಹಾರ ಕೊಡ್ತೀರಿ ಸರ್. ನಾವು ಹೆಂಗೆ ಜೀವನ ಮತ್ತೆ ಪೊಲೀಸ್ ಅಪ್ರೋಚ್ ಮಾಡಲೇಬೇಕಾಗ್ತದೆ. ನೀವು URL ಬೇಕು, URL ಅಡ್ರೆಸ್ ಇದ್ರೆ ಕೊಡಿ. ನಾವು ಅದೇ ಅದು ಒಂದು ಕೆಲಸ ಮಾಡಿ, ಕೊಡಿ. ಪೊಲೀಸ್ ಕೆಲಸ ಮಾಡಿ, ಪೊಲೀಸ್ ಹತ್ರನೇ ಇದೆ, ನಮ್ಮ ಹತ್ರ ಇದೆ. ನೀವು 10 ಪೊಲೀಸ್ ಸ್ಟೇಷನ್ಗೆ ಕೊಡಿ. 10 ಪೊಲೀಸ್ ಸ್ಟೇಷನ್ ಆಲ್ರೆಡಿ ಅವ್ರನ್ನೆಲ್ಲ ಕಮಿಷನರ್ ಆಫೀಸ್ ಅದನ್ನ ನೀವು ಸಪ್ರೇಟಾಗಿ ಕೊಡಿ. ನಾರ್ತ್ 10ಗೆ ಕೊಡಿ ಅಂತ ಕೊಟ್ಬಿಡಿ ಕಂಪ್ಲೇಂಟ್. ಕಮಿಷನರ್ ಆಫ್ ಪೊಲೀಸ್ ಸರ್, ನಮ್ಮಲ್ಲಿ ಆ ಟೆಕ್ನಾಲಜಿ ಇಲ್ಲ ಇವಾಗ. ಪ್ಯಾನ್ ಪೇಜ್ ಎಲ್ಲರ ಹತ್ರ ಇದೆ ಸರ್. ತುಂಬ ಜನ ಇದೆ, ಕೆಳಗಡೆ ಇರೋ ಪೊಲೀಸ್ ಹತ್ರನೇ ಇದೆ. ಆ ಪ್ಯಾನ್ ಪೇಜ್ ಲಿಂಕ್ ಕೊಟ್ಟರೆ ಸಾಕು ನಮಗೆ. ಸರ್, ಅದಕ್ಕೆ ಹೇಳ್ತಾರೆ ನೀವು URL ಅಡ್ರೆಸ್ ಕೊಡಿ ಅಂತ ಹೇಳ್ತಾರೆ ಅವರು. ಆ URL ಲಿಂಕ್ ನಮಗೆ ಯಾರನ್ನ ಕೊಡಬೇಕು ಸರ್? ನಮ್ಮಲ್ಲಿದೆ, ನಮ್ಮ ಆ ಟೆಕ್ನಾಲಜಿ ಇಲ್ಲ. ನಾವು ಹೇಳ್ತೀವಿ ಅದಕ್ಕೆ ನೀವು 10ನಲ್ಲಿ ಕೊಡಿ, ಅದು URL ಫೈಂಡ್ ಔಟ್ ಮಾಡಿ. ಅವ್ರು ಅರ್ಥ ಮಾಡ್ಕೊಂಡು ಲೈಫ್ ಆ್ಯಂಡ್ ಡೆತ್ ಬಗ್ಗೆ ನಮ್ಗೆ ಆ ಚಾಯ್ಸ್ ಆಪ್ಷನ್ ಕೊಡಿದ್ರೆ ನಾವು ಸುಮ್ಮನೆ ಹೆಂಗೆ ಸರ್ ಇರೋದು? ಏನು ಜೀವನ ಮಾಡೋಕೆ ಒಂದು ಆಪ್ಷನ್ ಕೊಟ್ಟರೆ ನಾವು ಬೇರೆ ನೀವು ಜೀವನ ಮಾಡ್ಕೊಳ್ಳೋದು ನಾವು ಹೇಳ್ತೀವಿ. ನಮಗೆ ಪ್ರತ್ಯೇಕ ಬಿಡ್ತಾರೆ.